ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ಈ ಬೇಟೆಗಾರನ ಕಣ್ಣಿಂದ ತಪ್ಪಿಸಿಕೊಂಡು ಅದಷ್ಟೇ ದೂರ ಹೋದರು. ಬಿಡದ ಗುರಿ ಇಟ್ಟು ಬೇಟೆಯಾಡುವ ಸಾಮರ್ಥ್ಯ ಈ ದಾನವಂತನಿಗೆ ಚೆನ್ನಾಗಿದೆ. ಬೇಟೆಯಾಡಲು ಬೆನ್ನಟ್ಟಿ ಬಂದಾಗ ಖುಷಿಯಾಗಿ ಅದನ್ನು ಜಾರಿಕೊಳ್ಳಲು ಬಿಡಬಾರದು. ಆ ಬೇಟೆಗಾರ ಕೆಟ್ಟ ಅಂತಾನೆ. ಇದುವೇ ಈ ದಾನವಂತನ ಹಠ. ಗತ ಉಳಿದರೂ ಚಿಂತೆ ಇಲ್ಲ, ಸಾಧಿಸದೆ ಹೋದ್ರೆ ನಮಗೆಲ್ಲಿಲ್ಲದ ಸಂಕಟ. ನೆಲಕ್ಕೆ ಬಿದ್ದರೆ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಜಾತಿಗೆ ಸೇದವನಲ್ಲ. ಸೋಲನ್ನೊಪ್ಪಿಕೊಳ್ಳುವವನೇ ಸೋಲ, ಸೋಲದಂತೆ ಎಚ್ಚರ ವಹಿಸುವವನೇ ದೇವ. ಬನ್ನಿ ಗುರುಗಳು, ಈಗ ನೂರು ಕಾಲ ಸುಖವಾಗಿ ಬಾಳು. ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಇನ್ನು ಇದಕ್ಕಿಂತ ಹೆಚ್ಚು ಕಾಲ ಬರುತ್ತೇನೆ ಗುರುಗಳೇ. ನಮಗೂ ಅದೇ ಆಸೆ. ನಂಬಿದ ಭಕ್ತರಿಗೆ ಬಾಳಿಗೆ ಬೆಳಗಾಗಕ್ಕೆ ವಿನಃ ಕಳೆದುಂದಬಾರದು. ಇದೇನು ಗುರುಗಳೇ, ನನ್ನೆದುರಿಗೆ ಕಳೆದುಂದುವ ಮಾತೇಕೆ? ನಾನು ಯಾರು ಎನ್ನುವುದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಂತದ್ರಲ್ಲಿ ನನ್ನೆದುರಿಗೆ ನೆಗೆಟಿವ್ ಥಾಟ್ ಬೇಡ ಗುರುಗಳು. ಹುಲ್ಲು ಮೇಸಲು ನಂಬಿರ್ತೇವೆ, ಆದರೆ ಹುಲ್ಲನ್ನ ಮಾನವನ ಆಹಾರವನ್ನು ಮರ್ತಿರ್ತೇವೆ. ಈ ಮಾತಿನ ದಾಟಿ ನೋಡಿದ್ರೆ ಬೇರೆ ಎಲ್ಲೋ ಸಾಗ್ತಾ ಇದೆಯಲ್ಲ ಗುರುಗಳೇ. ಎಂದೆಲ್ಲದಿಂದ ಇಷ್ಟನ್ನು ಸುದ್ದಿ ಬೆಳೆಸಿ ಮಾತನಾಡೋದು ನೋಡಿದ್ರೆ ಏನೋ ವಿಶೇಷ ವಿಷಯ ಇರಲೇಬೇಕು. ಅದೇನು ವಿಷಯ ತಂದಿದ್ದೀರಂತ? ಸಮಾನಕ್ಕೆ ಸಮಾಧಾನ. ಈ ದಾನವಂತನಿಗೆ ಆಗದಿರುವ ಪದವಿದು. ಸುದ್ದಿ ಬೆಳೆಸಿ ಮಾತನಾಡೋದು ಬೇಕಲ್ಲ, ಅದೇನು ವಿಷಯ ತಂದಿದ್ದೀರಿ ಅಂತ ಬೇಕಾರೆ ಹೇಳ್ತೀನಿ. ಆ ಜಾಗೃತ ಜಯವಂತ ಹೆಂಡತಿಯಾದ ನಿಮ್ಮ ತಂಗಿ ನನ್ನ ಬಗ್ಗೆ ಇನ್ನೀ ಲೋಕದಲ್ಲೇ ಇಲ್ಲ. ಈ ಮಾತು ಸತ್ಯ. ಈ ವಿಷಯ ಅಡಕಿವೆ ಬಿಟ್ಟು ಹೇಳೋದಂತೆ ಹತ್ರ ಬಂದೆ. ಒಡತಿಯರ ಸಹಜವಾಗಿ ಸತ್ತಿದ್ದಾರೋ ಅಥವಾ ಸಾಯಿಸಿದ್ದಾರೋ ನನಗೆ ಅನುಮಾನ ಬಂತು. ಅನುಮಾನ ಬರುವುದೇನಿದೆ ಗುರುಗಳೇ? ನಮ್ಮ ತಂಗಿನ ಸಾಯಿಸಿದ್ದು ನಿಜ. ಇವತ್ತಿಗೆ ಮುಗಿಯಿತು ಅವನ ಭೂಮಿಯ ಋಣ. ನೀವು ಸಿಟ್ಟಿಗಿದ್ದ ಜಮೀನ್ದಾರ ಕೊಲ್ತೀರಾ, ಅದನ್ನು ಗೊತ್ತು. ಆದ್ರೆ ನಿಮ್ಮ ತಂಗಿ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಗುರುಗಳೇ ಗುರುಗಳೇ, ಹಾಗಾದ್ರೆ ನಾನೀಗ ಏನ್ ಮಾಡ್ಬೇಕು? ನಿಮ್ಮ ತಂಗಿ ಅಂತ ಮಾಡಿ ಎಲ್ಲ ಕಾರ್ಯ ಮುಗಿಸಿ ಆಮೇಲೆ ಅವ್ರು ಕೇಸ್ ಹಾಕ್ರೆ ಜೈಲು ನಿಲ್ಸ್ಕೊಳ್ಳಿ. ಮುಂದಿನ ನಾನು ಹೇಳ್ತೀನಿ. ಸರಿ ಬನ್ನಿ ಹಾಗಾದ್ರೆ.